ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮಗೆ ಇದೇ ಸೋಮವಾರ ಮಹಾಶಿವನನ್ನು ಪೂಜಿಸುವಂಥ ಒಂದು ಶಿವಸ್ವಾಮಿಗೆ ಇರುವಂಥ ಒಂದು ಅದ್ಭುತವಾದ ದಿನ ಅಂತಲೇ ಹೇಳ್ಬಹುದು. ಆ ದಿನ ಪೂರ್ತಿಯಾಗಿ ನಾವು ಮಾಡಿಕೊಳ್ಳುವ ಪರಿಹಾರಗಳು ತುಂಬಾ ಅದ್ಭುತವಾಗಿರುತ್ತೆ. ಒಂದು ಶಕ್ತಿದಾಯಕವಾದ ಸೋಮವಾರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸುಮಾರು ಲಕ್ಷಾಂತರ ಜನನೇ ಶಿವಸ್ವಾಮಿಯನ್ನು ಆರಾಧಿಸುವಂಥವರು ಇರ್ತಾರೆ. ಪ್ರತಿನಿತ್ಯ ಏನು ಕಷ್ಟಪಡ್ತಾ ಇರ್ತೀವಿ ನೋಡಿ, ಅಂಥವರು ಸಾಧಾರಣವಾಗಿ ಶಿವಸ್ವಾಮಿಗೆ ನೀವು ಜಲಾಭಿಷೇಕ ಮಾಡ್ತಾ ಬನ್ನಿ ಸ್ನೇಹಿತರೆ. ತುಂಬ ಸರಳ ವಿಧಾನದಲ್ಲಿ ಆ ತಂದೆಗೆ ಯಾವಾಗಲೂ ಅಷ್ಟೇ ಅಭಿಷೇಕ ಪ್ರಿಯ ಆಗಿರೋದ್ರಿಂದ ಆ ತಂದೆಯನ್ನು ಪ್ರಸನ್ನಗೊಳಿಸೋದಕ್ಕೆ ನಾವು ಜಲಾಭಿಷೇಕ ಮಾಡಬಹುದು, ಗಂಧಾಭಿಷೇಕ ಮಾಡಬಹುದು. ಅದು ಅವರವರ ಶಕ್ತಿಯ ಅನುಸಾರ. ಮುಖ್ಯವಾಗಿ ಎಲ್ಲವೂ ನಮಗೆ ತಕ್ಷಣಕ್ಕೆ ಸಿಗದಿದ್ದಾಗ ನಮ್ಮ ಭಕ್ತಿಯಿಂದ ನಾವು ಜಲಾಭಿಷೇಕ ಮಾಡಿದ್ರೆ ಸಾಕಾಗುತ್ತೆ. ಹಾಗೂ ಮನೆಯಲ್ಲಿ ನೀವು ಪೂಜೆ ಎಲ್ಲ ಮಾಡ್ಕೊಂಡಾದಮೇಲೆ ಆ ದಿನ ಪ್ರಾರಂಭ ಆಗೋದು ಯಾವ ಥರ ಸಂತೋಷವಾಗಿ ನಾವು ಮಾಡ್ತೀವೋ ವಾರ ಪೂರ್ತಿ ಆ ಸಂತೋಷವನ್ನು ನಾವು ಕಾದಿರಿಸ್ಕೊಳ್ಬಹುದು. ಅದಕ್ಕೋಸ್ಕರ ಮಾಡ್ಕೊಳ್ಳಿ. ಇನ್ನು ಎಲ್ಲರ ಮನೆ ಹತ್ರನೂ ಕೂಡ ಅಲೋವೆರಾ ಗಿಡ ಅನ್ನೋದು ಇರುತ್ತೆ ಸ್ನೇಹಿತರೆ. ನಾವು ಒಂದು ಮೆಡಿಸನ್ಗಾಗಿರಬಹುದು, ಒಂದು ಸೌಂದರ್ಯಕ್ಕಾಗಿ, ಆಧ್ಯಾತ್ಮಿಕವಾಗಿ ಬಹಳ ಮುಖ್ಯವಾಗಿ ತಗೊಳ್ಳುವಂಥದ್ದು. ಇದರಲ್ಲಿ ಲಕ್ಷ್ಮೀದೇವಿ ನೆಲೆಸಿರ್ತಾರೆ. ನೀವು ನಿಮ್ಮ ಮನೆಗಳ ಹತ್ತಿರ ಏನಾದರೂ ಈ ಗಿಡಗಳನ್ನು ಇಟ್ಟಿದ್ರೆ, ಅಂದರೆ ಅಲೋವೆರಾ ಗಿಡ ಇಟ್ಟಾಗ ಆ ಕೆಟ್ಟ ಶಕ್ತಿಗಳು ಅನ್ನೋದು ಮನೆಯ ಹತ್ತಿರ ಬರೋದಿಲ್ಲ. ಒಂದು ಕೆಟ್ಟ ಸಂದರ್ಭಗಳು ಅನ್ನೋದು ಮನುಷ್ಯನಿಗೆ ಯಾವಾಗಲಾದರೂ ಬಂದೇ ಬರುತ್ತೆ ಸ್ನೇಹಿತರೆ. ಆದರೆ ಅದರ ತೀವ್ರತೆ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಮನೆಯ ಹತ್ರ ನೀವು ಬೆಳೆಸ್ಕೊಂಡಿದ್ರೆ ಈ ಪರಿಹಾರವನ್ನು ತಪ್ಪದೇ ಮಾಡಿ. ಅಥವಾ ನಮ್ಮ ಮನೆ ಹತ್ರ ಇಲ್ಲಕ್ಕ ಅಂತ ಹೇಳಿದ್ರೆ ನೀವು ಇನ್ನು ಎಲ್ಲಾದರೂ ಹುಡುಕೊಂಡು ಕೂಡ ಹೋಗಿ ಈ ಪರಿಹಾರವನ್ನು ಮಾಡಬಹುದು. ಆದರೆ ಆಲ್ಮೋಸ್ಟ್ ಎಲ್ಲರೂ ಒಂದು ಈ ಅಲೋವೆರಾ ಗಿಡವನ್ನು ಇಟ್ಟೇ ಇರ್ತಾರೆ. ಇದನ್ನು ನೋಡಿ ಸ್ನೇಹಿತರೆ, ತುಂಬಾ ಶುಭ ಸಂಕೇತಗಳು. ಇದರಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಮಾತ್ರ ಬೇಗ ಕೈ ಹಿಡಿಯುತ್ತೆ. ನೀವು ಎಲ್ಲ ರೀತಿಯ ಪೂಜೆಗಳು ಸೋಮವಾರ ಮಾಡ್ಕೊಳ್ತೀರೋ ಬಿಡ್ತೀರೋ, ಆದರೆ ಸೋಮವಾರ ಇದನ್ನು ಮಾತ್ರ ವಾರ ವಾರ ಕೂಡ ಮಾಡ್ಕೊಳ್ಳಿ. ಇರುವಂಥ ಏನೇ ಸಮಸ್ಯೆಗಳಿದ್ದರೂ ಕೂಡ ಮನುಷ್ಯನಿಗೆ ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ. ನೀವೇನು ಮಾಡಬೇಕು ಅಂದರೆ ಜೀರಿಗೆಯನ್ನು ಸ್ವಲ್ಪ ತಗೊಳ್ಳಿ ಸ್ನೇಹಿತರೆ. ಈ ಜೀರಿಗೆಯ ಪರಿಹಾರಗಳು ಗೊತ್ತಾದಾಗ ಮಾತ್ರ ಇದನ್ನು ಬಿಡೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ವೆರಿ ಪವರ್ಫುಲ್ ಅಂತ ಹೇಳ್ಬಹುದು. ಸ್ವಲ್ಪ ನೀರನ್ನು ತಗೊಂಡು ಒಂದು ಲೋಟದಲ್ಲಿ ಜೀರಿಗೆಯನ್ನು ಹಾಕಿ ನೆನೆಸಿಡಿ. ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡಿದಾಗ, ಪ್ರತಿದಿನ ನಾವು ದೀಪಾರಾಧನೆ ಮಾಡುವಂಥದ್ದು ಇರುತ್ತೆ. ಕೆಲವೊಬ್ಬರು ತಿಥಿ ವಾರಗಳಲ್ಲಿ ಮಾಡ್ಕೊಳ್ತಾರೆ. ನೀವು ದೀಪವನ್ನು ಹಚ್ಚಿದಾಗ ಸ್ನೇಹಿತರೆ ಮರೆಯದೆ ದೀಪದ ಮುಂದೆ ಸ್ವಲ್ಪ ನೈವೇದ್ಯ ಅಂತಂದ್ಬಿಟ್ಟು ಬೆಲ್ಲ ಅಥವಾ ಸಕ್ಕರೆ ಏನಾದರೂ ಒಂದು ಇಡಲೇಬೇಕು. ಖಾಲಿಯಾಗಿ ದೀಪ ಹಚ್ಚಬೇಡಿ. ಸೋಮವಾರ ದೀಪ ಹಚ್ಚಿದಾಗ ನೀವೇನು ಮಾಡಬೇಕು ಅಂದರೆ ಆ ದೀಪದಲ್ಲಿ ಸ್ವಲ್ಪ ಬೆಲ್ಲವನ್ನು ಕೈಯಲ್ಲಿಟ್ಕೊಂಡು, ನಮ್ಮ ಮನೆಯಲ್ಲಿ ನಮ್ಮ ಮನದಲ್ಲಿ ಎಷ್ಟೋ ಕಹಿ ಘಟನೆಗಳಿದೆ, ಇದರಿಂದ ಸ್ವರ್ಗೋಗ್ಬಿಟ್ಟಿದ್ದೀವಿ, ಎಲ್ಲವೂ ನಿಮಗೆ ಗೊತ್ತಿದೆ ತಂದೆ, ನಮ್ಮ ಜೀವನದಲ್ಲೂ ಕೂಡ ಸುಮಧುರವಾಗಿ ಇರಬೇಕು ಅಂತ ಆಶೀರ್ವಾದ ಮಾಡು ತಂದೆ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಒಂಚೂರು ಬೆಲ್ಲವನ್ನು ಹಾಕಿಬಿಟ್ಟು ನೀವು ದೀಪವನ್ನು ಹಚ್ಚಿ. ಇದನ್ನು ನೀವು ಬೆಳಗ್ಗೆ ಹಾಗೂ ಸಂಜೆ ಇವೆರಡರ ಸಮಯದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಬೆಳಗ್ಗೆ ಆದರೆ 10 ಗಂಟೆಯ ಒಳಗಡೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಸಂಜೆ 6 ಗಂಟೆಯಿಂದ 7 ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಬಹುದು. ಇದಕ್ಕೇನು ಜಾಸ್ತಿ ಸಮಯ ಹಿಡಿಯೋದಿಲ್ಲ ಸ್ನೇಹಿತರೆ. ಬೆಳಗ್ಗೆನೇ ನೀವು ನೆನೆಸಿಟ್ರೂ ಕೂಡ ಅದನ್ನು ಏನು ಇಷ್ಟೊತ್ತೇ ನೆನೆಸ್ಬೇಕು ಅಂತೇನೂ ಇಲ್ಲ. ನೀರು ಹಾಕ್ತೀರಾ, ಸ್ವಲ್ಪ ಸಮಯದವರೆಗೂ ಒಂದು 5-10 ನಿಮಿಷ ಇಟ್ಬಿಟ್ಟಿದ್ದೆ ಕೇಳಿಕೊಂಡು, ನಿಮಗಿರುವ ಸಾಲಗಳಿರಬಹುದು, ನಿಮಗಿರುವ ಕೋರಿಕೆಗಳಿರಬಹುದು, ಮನೆಯಲ್ಲಿ ಈ ರೀತಿ ಸಮಸ್ಯೆಗಳು ಜಾಸ್ತಿ ಇದೆ, ಅದನ್ನು ನಿವಾರಣೆ ಮಾಡು ತಂದೆ, ನೀನೇ ಒಂದು ದಾರಿ ತೋರಿಸು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಜೀರಿಗೆಯ ಪರಿಹಾರ ಯಾವಾಗಲೂ
ಅಷ್ಟೇ ಸ್ನೇಹಿತರೆ, ಬೇಗನೆ ನಮಗೆ ರಿಸಲ್ಟನ್ನು ಕೊಡುವಂಥದ್ದು. ಇನ್ನು ಅಲೋವೆರಾ ಗಿಡ ಅಂದರೆ ಅದು ಯಾವ ಥರ ಬೆಳೀತಾ ಇರುತ್ತೆ ನೋಡಿ ಮನೆಯ ಹತ್ತಿರ, ಅಷ್ಟು ಶುಭ ಸಂಕೇತಗಳು ನಮಗೆ ತುಂಬ ಪಾಸಿಟಿವ್ ಆಗಿರುತ್ತೆ. ಅದು ಬೆಳೀತಾ ಹೋದಂಗೆ ನಮ್ಮ ಜೀವನದಲ್ಲೂ ಕೂಡ ಅಭಿವೃದ್ಧಿ ಅನ್ನೋದು ಆಗುತ್ತೆ. ಎಷ್ಟೋ ಜನ ಮನೆಯಲ್ಲಿ ಅಥವಾ ಅಂಗಡಿಗಳಿಗೆ ಇದನ್ನು ಕಟ್ಕೊಳ್ತಾರೆ. ನೆಗೆಟಿವ್ ಅನ್ನೋದು ನಮ್ಮ ಮನೆಯ ಒಳಗಡೆ ಪ್ರವೇಶ ಆಗೋದಿಲ್ಲ. ನೆಗೆಟಿವ್ ಅಂದರೆ ನಾವು ಎಲ್ಲೋ ಓಡಾಡ್ಕೊಂಡು ಬಂದಿರ್ತೀವಿ ಅಥವಾ ನಮ್ಮ ಮನೆಗೇ ಒಂದು ಕೆಟ್ಟ ಮನಸ್ಸು ತುಂಬಿರುವಂಥವರು. ಈ ಕೆಟ್ಟ ಮನಸ್ಸು ಅಂದರೆ ಅಸೂಯೆ ಪಡ್ತಾರೆ ನೋಡಿ, ಅವರು ಬಂದಾಗ ಅವರ ಆಲೋಚನೆಗಳು ಕೆಟ್ಟದಾಗಿದ್ದಾಗ ಅದನ್ನೆಲ್ಲ ಆ ಗಿಡ ಅಬ್ಸರ್ವ್ ಮಾಡುತ್ತೆ, ತಗೊಳ್ಳುತ್ತೆ ಸ್ನೇಹಿತರೆ. ನಮಗೆ ಆಗ ಏನು ತಾಗೋದಿಲ್ಲ, ಅಂದರೆ ದೃಷ್ಟಿ ಅನ್ನೋದು ಆಗೋದಿಲ್ಲ. ನಮ್ಮ ಮನಸ್ಸಲ್ಲೂ ಕೂಡ ಕೆಟ್ಟ ಆಲೋಚನೆಗಳು ಏನಾದರೂ ನಡೀತಾ ಇದ್ದರೂ ಕೂಡ ಅದನ್ನು ಕೂಡ ತಗೊಳ್ಳುತ್ತೆ, ಅಷ್ಟು ಶಕ್ತಿ ಇದೆ. ಅದಕ್ಕೋಸ್ಕರನೇ ಮನೆಯ ಹತ್ತಿರ ಈ ಗಿಡವನ್ನು ನೆಡಬೇಕು ಅಂತ ಹೇಳುವಂಥದ್ದು. ಯಾರೇ ಬಂದರೂ ಅಥವಾ ಏನೇ ಒಂದು ಕೆಟ್ಟ ವಿಚಾರಗಳು ನಡಿಬೇಕು ಅನ್ನೋದಿದ್ರೂ ಕೂಡ ಅಲ್ಲಿ ಅದು ತಡೆ ಹಿಡಿಯುತ್ತೆ. ಲಕ್ಷ್ಮೀ ದೇವಿಗೆ ಅಷ್ಟೊಂದು ಆ ಗಿಡದಲ್ಲಿ ಆ ತಾಯಿ ನೆಲೆಸಿರುವಂಥದ್ದು. ಅದಕ್ಕೋಸ್ಕರ ಅಲೋವೆರಾ ಗಿಡ ಜಾಸ್ತಿ ನಾವು ನೀರು ಹಾಕದೇ ಇದ್ದರೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದು ಒಂದೊಂದು ಡೈರೆಕ್ಷನಲ್ಲಿ ಅದು ಬೆಳೆಯೋದು ಕೂಡ ಒಂದೊಂದು ಸಂಕೇತ ಸ್ನೇಹಿತರೆ, ಶುಭದಾಯಕ. ನೀವು ಯಾವ ಕಡೆ ಇಟ್ಟರೂ ಕೂಡ ಅದು ಅದರದೇ ಆದಂಥ ಲಕ್ಷಣಗಳು ಜಾಸ್ತಿ ಇದೆ ಅಲೋವೆರಾ ಗಿಡಕ್ಕೆ. ಅದಕ್ಕೋಸ್ಕರ ಅಲೋವೆರಾ ಗಿಡನ ನೆಟ್ಟರೆ ಸಾಕು, ಅದು ಬಲಗಡೆ ವಾಲ್ದ್ರು ಒಂದು ಸ್ಟ್ರೈಟ್ ಆಗಿದ್ದರೂ ಕೂಡ ಅಥವಾ ಎಡಗಡೆ ವಾಲಿದ್ರೂ ಕೂಡ ಯಾವ ಕಡೆ ಅದು ವಾಲಿದ್ರೂ ಕೂಡ ಒಳ್ಳೆಯದೇ, ಅಷ್ಟು ವಿಭಿನ್ನವಾಗಿರುತ್ತೆ. ನಾವು ಬೇರೆ ಗಿಡಗಳಿಗೆಲ್ಲನೂ ಅದು ಇಲ್ಲಿಡಬೇಕು ಅಲ್ಲಿಡಬೇಕು ಅಂತೆಲ್ಲ ಅಂದ್ಕೊಳ್ತೀವಿ, ಆದರೆ ಅಲೋವೆರಾ ಗಿಡಕ್ಕೆ ಆ ಥರ ಇರೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಮ ಮನೆಯ ಹತ್ತಿರ ಅಲೋವೆರಾ ಗಿಡವನ್ನು ನೆಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಜೀರಿಗೆನ ಇಟ್ಟಿರ್ತೀರಲ್ವ ನೀರು, ಅದನ್ನು ತಗೊಂಡೋಗ್ಬಿಟ್ಟಿದ್ದೆ ಆ ಗಿಡಕ್ಕೆ ಹಾಕಿ, ಅಲೋವೆರಾ ಗಿಡಕ್ಕೆ ಆ ನೀರನ್ನು ಹಾಕಿಬಿಡಿ, ಜೀರಿಗೆ ಸಮೇತ ಹಾಕಿ. ಈ ಥರ ನೀವು ಸೋಮವಾರ ದಿನಗಳಲ್ಲಿ ಯಾರು ಈ ಪರಿಹಾರನ ಮಾಡ್ಕೊಳ್ತಾರೋ ಅವರಿಗೆ ಈಗ ಏನು ಕಷ್ಟಗಳಿದೆ ನೋಡಿ, ಆ ಕಷ್ಟಗಳು ಮತ್ತೆ ಇರೋದಿಲ್ಲ. ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ನಮಗೆ ಒಳ್ಳೆಯ ದಿನಗಳು ನಮಗೂ ಬಂದಿದೆ ಅಂತ ನಮಗೆ ಸಂತೋಷ ಆಗುತ್ತೆ. ಅಷ್ಟು ಚೆನ್ನಾಗಿರುವಂಥ ಒಂದು ಸುಲಭವಾದ ಪರಿಹಾರ ಸ್ನೇಹಿತರೆ. ಇದನ್ನು ಮಾಡ್ಕೊಂಡು ನೋಡಿ, ನಿಮಗೂ ಕೂಡ ಆ ತಾಯಿಯ ಆಶೀರ್ವಾದ, ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಇಷ್ಟೇ ಸುಲಭವಾಗಿ. ಧನ್ಯವಾದಗಳು.